ಮಾಡೋಣ. ರಿವ್ಯೂ ಪ್ರಕಾರ ಇದೊಂದು ಸೋಷಿಯಲ್ ಥ್ರಿಲ್ಲರ್ ಡ್ರಾಮಾ ಅಂತೆ. ಹೌದು, ಕಥೆ ಕೇಳೋಕೆ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ಬ ಭಿಕ್ಷುಕ ಆಮೇಲೆ ತುಂಬಾ ಪವರ್ಫುಲ್ ಶ್ರೀಮಂತರು ಇವರ ಮಧ್ಯೆ ನಡೆಯೋ ಸಂಘರ್ಷ. ಆಮೇಲೆ ನಿರ್ದೇಶಕ ಶೇಖರ್ ಕಮ್ಮುಲ ಅವರ ಬಗ್ಗೆನೂ ಹೇಳಿದಾರಲ್ವಾ, ಅವರ ಆ ಸ್ಲೈಸ್ ಆಫ್ ಲೈಫ್ ಶೈಲಿ. ಹೌದು, ಅಂದ್ರೆ ದೈನಂದಿನ ಜೀವನದ ಒಂಥರ ರಿಯಲಿಸ್ಟಿಕ್ ಘಟನೆಗಳನ್ನ ತೋರಿಸೋ ರೀತಿ ಅದು ಈ ಸಿನಿಮಾದಲ್ಲೂ ಇದೆ ಅಂತ ರಿವ್ಯೂನಲ್ಲಿ ಗುರ್ತಿಸಿದ್ದಾರೆ. ಸರಿ, ಹಾಗಾದ್ರೆ ಈ ಕಥೆಯಲ್ಲಿ ಮುಖ್ಯವಾಗಿ ಏನ್ ಹೇಳಕ್ ಪ್ರಯತ್ನಿಸಿದ್ದಾರೆ? ಇಲ್ಲಿ ಮುಖ್ಯವಾಗಿ ಬರೋದು ಹೇಗೆ ಸಮಾಜ, ಸಿಸ್ಟಮ್, ಆಮೇಲೆ ಈ ಶ್ರೀಮಂತರು ಹೇಗೆ ಬಡವರ ಮೇಲೆ ಪ್ರಭಾವ ಬೀರ್ತಾರೆ ಅನ್ನೋದು. ಅಷ್ಟೇ ಅಲ್ಲ, ಶ್ರೀಮಂತರ ದೃಷ್ಟಿಯಲ್ಲಿ ಬಡವರ ಅಸ್ತಿತ್ವಕ್ಕೆ ಬೆಲೆ ಇದೆಯಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಕೂಡ ಇದೆ ಅಂತ ರಿವ್ಯೂ ಹೇಳುತ್ತೆ. ಕಥೆ ತುಂಬಾ ಸ್ಟ್ರಾಂಗ್ ಆಗಿದೆ, ರಿಯಲಿಸ್ಟಿಕ್ ಆಗಿದೆ ಅಂತಾನೂ ಹೊಗಳಿದ್ದಾರೆ. ಇನ್ನು ಆಕ್ಟಿಂಗ್ ವಿಚಾರಕ್ಕೆ ಬಂದ್ರೆ ಧನುಷ್ ಅವ್ರ ಬಗ್ಗೆ ಏನ್ ಹೇಳ್ತಾರೆ ರಿವ್ಯೂನಲ್ಲಿ? ಧನುಷ್ ಆಕ್ಟಿಂಗ್ ಬಗ್ಗೆನಾ ಅದ್ಭುತ ಅಂತ ಹೇಳಿದ್ದಾರೆ. ಆ ಭಿಕ್ಷುಕನ ಪಾತ್ರದ ಅಸಹಾಯಕತೆ, ಆ ಒಳಗಿನ ಕೋಪ, ನೋವು ಎಲ್ಲವನ್ನೂ ಅವರು ಪರದೆ ಮೇಲೆ ಜೀವಿಸಿದ್ದಾರೆ ಅಂತಾರಲ್ಲ, ಆ ಥರ. ಹೌದು, ತೆಲುಗು ಸಿನಿಮಾದಲ್ಲಿ ತಮಿಳ್ನ ಧನುಷ್ ಅವರನ್ನ ಹಾಕೊಂಡಿರೋದೇ ಒಂಥರ ಕುತೂಹಲ ಇತ್ತು ಅಲ್ವಾ? ಹೌದು, ಮೊದಲು ಆ ಪ್ರಶ್ನೆ ಇತ್ತು. ಆದ್ರೆ ಅವರ ನಟನೆ ಸಿನಿಮಾನ ಬೇರೆ ಲೆವೆಲ್ಗೆ ತಗೊಂಡು ಹೋಗಿದೆ ಅಂತ ವಿಮರ್ಶಕರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅವರ ಆಕ್ಟಿಂಗಿಂದ ಆ ಶ್ರೀಮಂತ ಬಡವ ಅನ್ನೋ ಕಾನ್ಫ್ಲಿಕ್ಟ್ಗೆ ಒಂದು ತೂಕ ಬಂದಿದೆ. ಆಮೇಲೆ ಭಿಕ್ಷುಕರ ಮನಸ್ಥಿತಿ ಹೇಗಿರುತ್ತೆ, ಸಮಾಜ ಹೇಗೆ ನೋಡುತ್ತೆ, ಈ ಎಲ್ಲ ಸೂಕ್ಷ್ಮ ವಿಷಯಗಳನ್ನ ಧನುಷ್ ಪಾತ್ರದ ಮೂಲಕ ತೋರಿಸಿದ್ದಾರೆ ಅಂತಾನೂ ವಿಮರ್ಶೆ ಹೇಳುತ್ತೆ. ಧನುಷ್ ಬಿಟ್ಟು ಬೇರೆ ಪಾತ್ರಗಳ ಬಗ್ಗೆ ಏನಾದರೂ ಹೇಳಿದಾರಾ? ನಾಗಾರ್ಜುನ, ರಶ್ಮಿಕಾ ಹೇಳಿದ್ದಾರೆ. ನಾಗಾರ್ಜುನ ಅವರು ಒಬ್ಬ ಮಾಜಿ ಸಿಬಿಐ ಆಫೀಸರ್ ಪಾತ್ರದಲ್ಲಿ ಅವರ ಅನುಭವಕ್ಕೆ ತಕ್ಕ ಹಾಗೆ ಗಂಭೀರವಾಗಿ ಚೆನ್ನಾಗಿ ಮಾಡಿದ್ದಾರೆ ಅಂತ. ಓಕೆ. ರಶ್ಮಿಕಾ ಮಂದಣ್ಣ ಪಾತ್ರಕ್ಕೂ ಇಂಪಾರ್ಟೆನ್ಸ್ ಇದೆಯಂತೆ. ಆಮೇಲೆ ವಿಲನ್ ಆಗಿ ಜಿಮ್ ಸರ್ಬ್ ಅವರ ನಟನೆ ಕೂಡ ಗಮನ ಸೆಳೆಯುತ್ತೆ ಅಂತ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಎಲ್ಲರೂ ಅವರವರ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಅನ್ನೋದು ಒಟ್ಟಾರೆ ಅಭಿಪ್ರಾಯ. ಟೆಕ್ನಿಕಲ್ ವಿಷಯಗಳ ಬಗ್ಗೆನೂ ಮಾತಾಡಿದಾರಾ? ಮ್ಯೂಸಿಕ್, ಕ್ಯಾಮರಾ ವರ್ಕ್? ಖಂಡಿತ, ಟೆಕ್ನಿಕಲ್ ಟೀಮ್ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ರಿವ್ಯೂನಲ್ಲಿದೆ. ಮುಖ್ಯವಾಗಿ ಡಿಎಸ್ಪಿ ದೇವಿ ಶ್ರೀ ಪ್ರಸಾದ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ ಅಂತ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಬಗ್ಗೆ, ನಿರ್ಮಾಣದ ಬಗ್ಗೆ? ಹೌದು, ಸಿನಿಮಾ ದೊಡ್ಡ ಸ್ಕೇಲ್ನಲ್ಲೇ ಮಾಡಿದ್ದಾರೆ. ಅದು ಕಥೆಗೆ ಒಂದು ನೈಜತೆ ಕೊಡೋಕೆ ಹೆಲ್ಪ್ ಆಗಿದೆ. ಸೆಟ್ಗಳು, ವಾತಾವರಣ ಎಲ್ಲ ನೋಡಿದ್ರೆ ದುಡ್ಡು ಖರ್ಚು ಮಾಡಿರೋದು ಗೊತ್ತಾಗುತ್ತೆ ಅಂತ ವಿಮರ್ಶೆ ಹೇಳುತ್ತೆ. ಇಷ್ಟೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಇದ್ರೂ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಇದೆ ಅಂತ ಹೇಳಿದ್ರಲ್ಲ? ಹೌದು, ಅದೇ ಬಹುಶಃ ಎಲ್ರೂ ಒಪ್ಪೋ ವಿಷಯ ಅನ್ಸುತ್ತೆ. ಚಿತ್ರದ ಲೆಂತ್, ಅವಧಿ. ಹೌದಾ? ಎಷ್ಟು? ಸುಮಾರು 3 ಗಂಟೆ 5 ನಿಮಿಷ ಇದೆ ಅಂತೆ. ಇದು ಬರೀ ಲೆಂತ್ ಮಾತ್ರ ಅಲ್ಲ, ಹೇಳೋ ವೇಗ, ನಿರೂಪಣೆ ಕೂಡ ಸ್ವಲ್ಪ ಸಮಸ್ಯೆ ಆಗಿದೆ. ನಿರೂಪಣೆ ಸ್ಲೋ ಇದೆಯಾ? ಹೌದು, ಮುಖ್ಯವಾಗಿ ಇಂಟರ್ವಲ್ ಮುಂಚೆ ಆಮೇಲೆ ಕ್ಲೈಮ್ಯಾಕ್ಸ್ ಹತ್ರ ಎಲ್ಲ ಸ್ವಲ್ಪ ಡ್ರ್ಯಾಗ್ ಆದಂಗಾಗುತ್ತೆ. ಪ್ರೇಕ್ಷಕರ ತಾಳ್ಮೆ ಪರೀಕ್ಷಿಸುತ್ತೆ ಅಂತ ರಿವ್ಯೂನಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಈ ಲೆಂತ್ ಜಾಸ್ತಿ ಇರೋದ್ರಿಂದ ಸಿನಿಮಾ ನೋಡೋ ಎಕ್ಸ್ಪೀರಿಯನ್ಸ್ ಮೇಲೆ ಎಫೆಕ್ಟ್ ಆಗಿದೆಯಾ? ಖಂಡಿತ ಆಗಿದೆ. ಆ ಅನುಭವನ್ನ ಸ್ವಲ್ಪ ವೀಕ್ ಮಾಡಿದೆ ಅನ್ನೋದು ಅವರ ಅಭಿಪ್ರಾಯ. ಎಡಿಟಿಂಗ್ ಇನ್ನೊಂದು ಸ್ವಲ್ಪ ಶಾರ್ಪ್ ಆಗಿ ಬಹುಶಃ ಒಂದು 20 ನಿಮಿಷ ಕಟ್ ಮಾಡಿದ್ರೆ ಸಿನಿಮಾ ಇನ್ನೂ ಗಟ್ಟಿಯಾಗಿ ನಿಲ್ತಿತ್ತು, ನೋಡೋರ್ಗೂ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ದಾರೆ. ಓಕೆ. ಕೊನೆಗೆ ವಿಮರ್ಶೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳುತ್ತೆ ಅಂತ ಹೇಳಿದ್ರಿ. ಹೌದು, ಅದು ನಿಜಕ್ಕೂ ಯೋಚನೆ ಮಾಡುವಂಥದ್ದು. ಧನುಷ್ ಪಾತ್ರ ಇದೆಯಲ್ಲ, ಅದಕ್ಕೆ ಶಕ್ತಿ ಇದೆ, ಬುದ್ಧಿ ಇದೆ, ಫೈಟಿಂಗ್ ಸ್ಪಿರಿಟ್ ಇದೆ, ಎಲ್ಲ ಇದೆ. ಆದರೆ ದುಡಿದು ಬದುಕಬೇಕು ಅನ್ನೋ ಯೋಚನೆ ಯಾಕೆ ಆ ಪಾತ್ರಕ್ಕೆ ಬರಲ್ಲ? ಇದು ವಿಮರ್ಶಕರಿಗೆ ಕೊನೆಗೂ ಕಾಡದ ಪ್ರಶ್ನೆ ಅಂತೆ. ಕೈಕಾಲ್ ಗಟ್ಟಿ ಇದೆಯಲ್ಲಪ್ಪ, ದುಡ್ದು ತಿನ್ಬಾರ್ದಾ ಅಂತ ಜನ ಕೇಳ್ತಾರಲ್ಲ, ಆ ತರ ಒಂದು ಸಮರ್ಥನೆ ಪಾತ್ರದ ಕಡೆಯಿಂದ ಸಿಗ್ಲಿಲ್ವೇನೋ ಅನ್ನೋ ಒಂದು ಡೌಟ್ ಇರಬಹುದು. ಪಾತ್ರ ಹೋರಾಡುತ್ತೆ, ಲಾಜಿಕ್ ಯೂಸ್ ಮಾಡುತ್ತೆ, ಆದ್ರೆ ದುಡಿಯೋ ದಾರಿ ಯಾಕೆ ನೋಡಲ್ಲ ಅನ್ನೋದು ಪಾತ್ರದ ಸಮರ್ಥನೆಯಲ್ಲಿ ಒಂದು ಕೊರತೆನಾ ಅನ್ನೋ ಒಂದು ಆಂಗಲ್ ಅದು. ಸರಿ, ಹಾಗಾದ್ರೆ ಫೈನಲ್ ವರ್ಡಿಕ್ಟ್ ಏನ್ ರಿವ್ಯೂದು ಏನಂತಾರೆ ಕೊನೆಗೆ ಅಂತ ಹೇಳಿದ್ದಾರೆ. ಒಮ್ಮೆ ನೋಡಬಹುದು,